ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, 2026-27ನೇ ಸಾಲಿನ ಒಂದು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂತಹ ಒಂದು ಅತಿಥಿ ಉಪನ್ಯಾಸಕರ ಆಯ್ಕೆ ಮಾಡೋದಕ್ಕೆ ಒಂದು ಅರ್ಜಿಯನ್ನು ಬಿಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನೀವು ಇಲ್ಲಿ ಗಮನಿಸ್ತಾ ಬರ್ಬೋದು. 2026-27ನೇ ಸಾಲಿನಲ್ಲಿ ಖಾಲಿ ಇರುವಂತಹ ಬೋಧಕ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರನ್ನು ಭರ್ತಿ ಮಾಡಲು ಕಾಲೇಜು ಶಿಕ್ಷಣ ಇಲಾಖೆ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಸೊ ಆಸಕ್ತರು ಜೂನ್ 21ರಿಂದ ಇಲಾಖೆಯ ಅಧಿಕೃತ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಸೊ ಅತಿಥಿ ಉಪನ್ಯಾಸಕರು ಹುದ್ದೆಗಳಿಗೆ ಜೂನ್ 27ರ ಒಳಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಯಾವಾಗಿಂದ ಅಂದರೆ ಜೂನ್ 21ರಿಂದ ಜೂನ್ 27ರವರೆಗೂ ಕೂಡ ನೀವು ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ಇರ್ತದೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಜೂನ್ 28ರಂದು ಒಂದು ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ. ಅದೇ ರೀತಿ ಅಭ್ಯರ್ಥಿಗಳು ಅರ್ಜಿಯಲ್ಲಿ ಬದಲಾವಣೆಗಳನ್ನು ಏನಾದರೂ ಮಾಡ್ಕೊಳ್ಳೋದಿದ್ರೆ ಸೊ ಇದೇ ತಿಂಗಳು ಜೂನ್ 29 ಮತ್ತು 30ರವರೆಗೂ ಕೂಡ ಅವಕಾಶ ಇರ್ತದೆ. ಸೊ ಜೂನ್ 1ರ ನಂತರ ಏನಾಗ್ತದೆ ಅಂದರೆ ಅಧಿಕೃತವಾಗಿ ಮೆರಿಟ್ ಪಟ್ಟಿ ಪ್ರಕಟ ಮಾಡಿ ಸೊ ಮೆರಿಟ್ ಪಟ್ಟಿಯ ಆಧಾರದ ಮೇಲೆ ಕಾಲೇಜುಗಳನ್ನ ಆಯ್ಕೆ ಮಾಡೋದಕ್ಕೆ ಜೂನ್ 7ನೇ ತಾರೀಕಿಗೆ ಸೊ ಆನ್ಲೈನ್ ಕೌನ್ಸಿಲಿಂಗ್ ಅಂತಕ್ಕಂಥದ್ದು ನಡೆಸ್ತೀವಿ ಅಂತೇಳಿ ಹೇಳಿದ್ದಾರೆ. ಸೊ ಆಲ್ರೆಡಿ ಏನಪ್ಪ ಅಂತಂದರೆ ಈ ತಿಂಗಳು 21ನೇ ತಾರೀಕಿಂದ ಆಲ್ರೆಡಿ ಇವತ್ತು 22 ಮೋಸ್ಟ್ಲಿ ಇವತ್ತಿನಿಂದ ಸ್ಟಾರ್ಟ್ ಆಗ್ಬೋದು. ಯಾಕಂದರೆ ನಿನ್ನೆ ಇನ್ನೂ ಕೂಡ ಅದು ಸೊ ಅವರ ವೆಬ್ಸೈಟ್ನಲ್ಲಿ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕನ್ನು ಕೊಟ್ಟಿಲ್ಲ. ಮೋಸ್ಟ್ಲಿ ಇವತ್ತಿಂದ ಆರಂಭ ಆಗುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಸೊ ಯಾರೆಲ್ಲ ಈ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸೊ ನೀವು ಅತಿಥಿ ಉಪನ್ಯಾಸಕರಿಗೆ ಆಗ್ಬೇಕು ಅಂದ್ಕೊಂಡಿದ್ದೀರಿ ಸೊ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಸೊ ಕಡ್ಡಾಯವಾಗಿ ಏನು ಬೇಕು ಅಂತಂದರೆ ಕೆಸೆಟ್ ಮತ್ತು ನೆಟ್ಟು ಅಥವಾ ನಿಮ್ಮದು PhD ಆಗಿದ್ದರೂ ಕೂಡ ನೀವು ಇಲ್ಲಿ ಸೊ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.